So hi guys, welcome back to my new vlog. ಗೈಸ್ 2 days ಆಯ್ತು ನಾನು ಬಿಟ್ಟಿರಲಿಲ್ಲ. ಸೊ ಈಗ ಸ್ವಲ್ಪ ಮೂವಿ ಎಡಿಟಿಂಗಲ್ಲಿ ಶೂಟಿಂಗಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದಕ್ಕೆ ಈಗ ಲಾಗ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಇವತ್ತು ಈಗ ಹೊರಗಡೆ ಹೋಗ್ಬೇಕು, ಫ್ರೆಂಡ್ಸ್ ಹತ್ರ ಹೋಗಿ ಮೂವಿ ಶೂಟಿಂಗ್ ಎಲ್ಲ ಮುಗಿತಲ್ಲ. ಸೊ ಅವ್ರ ಹತ್ರ ಎಲ್ಲ ಕೇಳೋಣಂತ ಹೆಂಗಾಯ್ತು ಹೆಂಗಿಲ್ಲ, ಹೆಂಗೆ ಬಿದ್ರಿ ಹೆಂಗೆ ಬೆದ್ರಿ ಅಂತಂದು ಫೈಟಿಂಗ್ ಸೀನ್ ಎಲ್ಲ ಇತ್ತು ಗಾಯ್ಸ್. ಮೂವಿ ಮಾತ್ರ ನೀವು ನೋಡಿದರೆ ಸೈಕ್ ಹೋಗ್ತೀರ. ಸೊ ಆ ಥರ ಒಂದು ಶೂಟಿಂಗ್ ಒಂದು 10 ದಿನ, ಒಂದು 10 ದಿನ ಇಲ್ಲ, ಒಂದು ವಾರ ಆಯಿತು ಶೂಟಿಂಗ್ ಈಗ ಕಂಪ್ಲೀಟ್ ಆಯ್ತು. ನೀವು ನೋಡಿರ್ಬೋದು, ನಾನು ನಿಮ್ಗೆ ಸ್ಟಾರ್ಟಿಂಗ್ ಕ್ಯಾಮ್ರಾ ಪೂಜೆ ಮಾಡೋದೊಂದು ಬಿಟ್ಟಿದ್ನಲ್ಲ. ಸೊ ಈಗ ಅದನ್ನು ಬಿಟ್ಟೆ ಒಂದು ವಾರ ಆಯಿತು. ಶಾರ್ಟ್ ಬಿಟ್ಟಿದ್ದೆ, ಈ ಶಾರ್ಟ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾಳೆ ಅಪ್ಲೋಡ್ ಮಾಡ್ಕೊಳ್ಳೋ. ಸೊ ಈಗ ನಮ್ಮ ಅಮ್ಮರು ಬಂದಾರ ಊರಿಂದ, ಅವ್ರನ್ನೊಂದಿಷ್ಟು ಮಾತಾಡಿಸಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಇನ್ನೊಬ್ಬರು ಶ್ರೀಶೈಲ್ ಮಿರ್ಗಿ ಅಂತಂದು ಹೊಸ್ದಾಗಿ, ಅಂದರೆ ಯಾಕಂದ್ರೆ ಅವರು ಭಾಳ ದಿನ ಆಯಿತು ಅವರು ಸಿಕ್ಕಿದ್ದಿಲ್ಲ. ಅವ್ರದ್ದು ಎಕ್ಸಾಮ್ ಇತ್ತು, ಏನೋ ಇತ್ತು, ಏನೋ ಯಾವುದೋ ಕಾರಣದಿಂದ ಅವರು ಸಿಕ್ಕಿದ್ದಿಲ್ಲ. ಸೊ ಈಗ ಅವ್ರನ್ನ ಹೋಗಿ ಮಾತಾಡಿಸಿ ಬರುವಂತೆ. ಹಾಗೆ ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕನನ್ನು ಯಾವ ಅಂದರೆ ತೋರಿಸಿ ನೀವು ಯಾರು ಹೆಂಗೆ ಅಲ್ಲಿಂದ ಮಾತು ತಂದ ಹೊತ್ತಕ್ಕೆ ಬರ್ಬಿಡಿ, ನಾನು ಆಟ ಇಟ್ಟಿಕ್ಕಿಡು ಅದು ಬರ್ನಿ ಐತಲ್ಲಿ ಹೊಡೆದೈತದ ಹಾಯ್ ಮಾಡು. ಅದು ಹೊಡೆದೈತಲ್ಲ ಗೈಸ್. ಈಗ ನಮ್ಮ ಅಮ್ಮ ಬಂದಾರ, ಅವರು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾರೆ, ಅಂದರೆ ಸ್ವಲ್ಪ ಬಾಂಡೆ ಅಂದರೆ ಮುಸ್ರಿ ತಿಕ್ತಾ ಇದ್ದಾರೆ. ಅವರು ಬರ್ತಾರೆ ಈಗ, ಅವ್ರನ್ನ ಸ್ವಲ್ಪ ಹಾಯ್ ಅಂತ ಮಾತಾಡಿಸಿ ಅವ್ರ ಜೊತೆ ಸ್ವಲ್ಪ ಫೋನ್ ಮಾಡಿ ಆಮೇಲೆ ಹೋಗುವ ಅಂತ ಹೇಳ್ತಾ ಎಸ್ಕೋ ಗೈಸ್ ಹೋಗುವ. ಒಂದು 5 ನಿಮಿಷದ ನಂತರ ಬೈ ಗೈಸ್. ಎಡಿಟಿಂಗ್ ಫೈಟಿಂಗ್ ಅಷ್ಟೇ ಹೇಳ, ಫೈಟಿಂಗ್ ಮಸ್ತ್ ಬಂದಿದೆ. ಅದೇನೋ ರಕ್ತನ ಹೆಂಗೆ ಅನ್ಸುತ್ತೆ ನನಗೆ ಡೌಟು. ಏನ ಕುಂಕುಮ ನೀರ ಹೇಳಿದ್ರೆ ಕಾಪಿ ಮಾಡ್ತಾರೆ ಮತ್ತೆ ಏನು ಹೇಳ್ಬಾರ್ದು ಆ ಥರ ಒಂದು. ಯಾವ ಮುಗಿತೈತಿ ಇನ್ನು ಮೂವಿ ಡೇಟ್ ರಿಲೀಸ್ ಈ ಸದ್ದು ಅನೌನ್ಸ್ ಮಾಡ್ತೀನಿ ಹೊರಗಡೆ ಹೋಗಿ. ಫ್ರೆಂಡ್ಸ್ ಸಿಕ್ಕರೆ, ಇಲ್ಲಪ್ಪ ಅಂದ್ರೆ ನಾಳೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ರಿಲೀಸ್ ಮಾಡ್ತೀನಿ. ಇನ್ನೂ ಎಷ್ಟು ದಿನ ಆಗ್ಬೋದು ಈಗ ಎಡಿಟಿಂಗ್ ನೋಡಿ, ಎಷ್ಟು ದಿನ ಒಳಗೆ ಬಿಡ್ಬೋದು ನಂಗೆ ಫುಲ್ ಇನ್ನೂ ಗೊತ್ತಿಲ್ಲ. ಅದು ಇದು ಸೇರಿ ಮೇ ಬಿ ನೀನು ಬೇಗ ಮಾಡಿದರೆ ಆಗುತ್ತೆ. ಇನ್ನೊಂದು 3 days ಏನು ಎಡಿಟಿಂಗ್ ಎಷ್ಟು ದಿನ ಆಗುತ್ತಾ? 3 days ಆಗ್ಬೋದು. 3 days ಬರೀ ಫೈಟಿಂಗ್ಸ್ ಏನೋ 4 ದಿನ ತೊಗೊಂಡು ನಾನು ಹೇಟ್ ಮಾಡಿ. ಅದು ನೀವು ಒಬ್ಬನೇ ಮಾಡಿದ್ದಿ, ಫ್ರೆಂಡ್ಸ್ ಎಲ್ಲ ಸೇರಿ ಸಪೋರ್ಟ್ ಮಾಡಿದ್ರೆ 3-4 days ಆಗುತ್ತೆ. ಆಗಲಿ ಯಾರು ಬರಲ್ಲ, ನಾವು ಒಬ್ಬನೇ ಮಾಡ್ತೀವಿ. ಬರಲಿಲ್ಲ ಅಂದ್ರೆ ಒಂದು ವಾರ ಮೇಲೆ ಆಗುತ್ತೆ. ಎಷ್ಟು? 1 week. 1 week ಹೌದಾ? 1 week ಆಗುತ್ತೆ ಗೈಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಏಯ್ ಹೆಣ್ಮಗಳು ಮಾಡೆ ಮಾಡ್ತಾನ ಗೈಸ್. ಈಗ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡು ನಿಮ್ಗೆ ಒಳಗೆ ಸಿಗ್ತೀನಿ, ಎಡಿಟಿಂಗ್ ತೋರಿಸ್ತೀನಿ ಈಗ, ಆಮೇಲೆ ಮಾತಾಡ್ಬೇಕಾದ್ರೆ ಹೆಂಗೈತೆ ಅಂತಂದು ಓಕೆ ಅಂತಾರೆ. ಇಲ್ಲ ಇಲ್ಲಿ ನೋಡಿ ಹೇಳ ಹೆಂಗೆ ಅನಿಸ್ತು ಫೈಟಿಂಗ್ ನೋಡಿ ಕ್ಲೈಮ್ಯಾಕ್ಸ್? ಫೈಟಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಹಾಂ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಯಾಕೆ ಟಾರ್ಕ್ ಆಗ್ತದೆ? ಕರೆಕ್ಟ್ ಐತೆ. ಹಾಂ, ಮಾತು ಬರೋಲ್ಲ ನನ್ನ ಮೂವಿ ನೋಡಿ. ಯಾವಾಗ ಇನ್ನೂ ಎಷ್ಟು ದಿನ ರಿಲೀಸ್ ಮಾಡೋಣ ಡೇಟ್? ಮೂವಿ ಯಾವಾಗ ರಿಲೀಸ್ ಮಾಡೋಣ ನಿನ್ನ ಮೂವಿ ಯಾವಾಗ? ಹಾಂ, ಯಾವಾಗ ರಿಲೀಸ್ ಮಾಡೋಣ ನೀನು? ಯಾವ ಟೈಮಿಂಗ್ ಕೊಡ್ತಾರೆ ಅವಾಗ ನಮ್ಗೆ ಯಾವ ಬಿಡು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಟೈಮಿಂಗ್ ನೀವು ಈಗ ಫೈನಲ್ ಏನು ಹೇಳ್ತಿ ಅದನ್ನು ನೋಡಿ? ಫೈನಲ್ ನೋಡಿದ್ವಿ, ಸಖತ್. ಜನರಿಗೆ ಏನಂತ ನೋಡೋರಿಗೆ ಚೆನ್ನಾಗಿ ಅಂತ ನನಗೆ ಐತೆ ಅಷ್ಟೇ. ಓಕೆ ಹೇಳ ಟಾರ್ಚ್ ಇಡ್ರಿ ಹೋಗಿ. ಬೇಡ ಬಂದಪ್ಪ, ಸಖತ್ತಾಗೈತಿ. ಹಿಂದಕ್ಕೆ ಹೋಗಿನ. ಹಾಂ, ಮೂವಿ ಅಂತೂ ಸಖತ್ತಾಗೈತಿ. ಹಾಂ, ಇನ್ನೂ ಬಂದಿಲ್ಲ, ಹಾಂ, ಬರುತ್ತಾ ಹಿಂದಕ್ಕೆ ಹೋಗಿನ. ಆದ್ರ ಅದನ್ನ ನೋಡಿದ್ಮೇಲಂತೂ ಫುಲ್ ಶಾಕ್ ಆಗ್ತೀರಿ. ಮಂಡಗನ್ ಮೂವಿ ಪಿಕ್ಚರ್ ಹೆಸರಲ್ಲ, ಪಿಕ್ಚರ್ ನೋಡಿದ್ರ ಇನ್ನೂ 8 ಸತಿ ಮಾಡಂತೀರಿ ನೀವ, ಅಷ್ಟು ಸಖತ್ತಾಗೈತಿ ಮೂವಿ. ಇನ್ನೂ 18 ಇಲ್ಲ 21 ಅವಾಗ ರಿಲೀಸ್ ಆಗುತ್ತಾ? ಇದೇ ತಿಂಗಳ 18 ಇಲ್ಲ 21 ರಿಲೀಸ್ ಆಗುತ್ತಾ? ನೋಡಿ ಪಿಕ್ಚರ್ ಬರುತ್ತಾ, ಚೆನ್ನಾಗಿದೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಪೋರ್ಟ್ ಮಾಡಿಸಿ, ನಮ್ನ ಹಿಂಗ ಸ್ವಲ್ಪ ಬೆಳೆಸ್ಕೊಂತ ಹೋಗಿ. ಆದ್ರೆ ನಮ್ಗೆ ಕೈ ಬಿಡಬೇಡಿ, ಸ್ವಲ್ಪ ಸಬ್ಸ್ಕ್ರೈಬ್ನು ಮಾಡಿ ಯೂಟ್ಯೂಬ್ನಿಂದ
ನೋಡಿ ನಮ್ಮನ್ನ ಬಡವ್ರ ಮಕ್ಕಳಿಗೆ ಸ್ವಲ್ಪ ಇದು ಪೋಕ್ ಭಾಳ ಆತು ಇದು ಮತ್ತೆ ಬೇಕಂತ ಇದೆ ಬಡವರು ನೀಟಾಗಿ ಮಾತಾಡಿದ್ದು ಎಲ್ಲ ವೇಸ್ಟ್ ಇದೆ ಮಾತಾಡೋದು ವೇಸ್ಟ್ ಇದೆ ಅದ ಕಟ್ ಮಾಡ್ಕೋ. ಇಲ್ಲ ಕಟ್ ಮಾಡಂಗಿಲ್ಲ ಇಷ್ಟ ಇರಲಿ ಸುಳ್ಳು ಸುಳ್ಳು ಹೇಳಿ ಜನಕ್ಕೆ ಇದು ಮಾಡೋದು ಬೇಡ ಕರೆಕ್ಟ್ ಮೂವಿ ಅಷ್ಟೇ ನೋಡ ನಿಮ್ ಮನಸ್ಸಿಂದ ನೋಡಿ ಸಖತ್ತಾಗೈತೆ ಅಂತ ನಾನ ಅಂತೀನಿ. ಅದು ನಿಮ್ಮಿಂದ ಬಾಯಿಲೆ ಬರ್ಬೇಕು. ಅಷ್ಟೇ ಕಮೆಂಟ್ ಹಾಕಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಕಮೆಂಟ್ನು ಹಾಕಿ. ಆದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡಿ. ಇನ್ನು ಎಷ್ಟು ದಿನ ಆಗುತ್ತೆ ಹೇಳು? ಇನ್ನೂ ಒಂದು ವಾರ 20 ಅಂದ್ರೆ ಇನ್ನೊಂದು ವಾರ, ಇನ್ನೊಂದು ವಾರ ಮ್ಯಾಗ ಹೋಗುತ್ತಾನ? ಇನ್ನೊಂದು ವಾರ 10 ದಿನ ಕರೆಕ್ಟ್. ಇನ್ನೂ ಒಂದು ವಾರ ಅಂದ್ರೆ ರಿಲೀಸ್ ಆಗುತ್ತೆ. ಅದು ಎಲ್ಲಿ ಹಾಕ್ತಾರೆ ಅಂದ್ರೆ ಮಲ್ಲು ಗುಣಾಳ್ ಇನ್ಸ್ಟಾ 36 ಅಲ್ಲಿ ಬರುತ್ತೆ. ಟೀಸರ್ ಯಾವ ಬರುತ್ತೆ? ಟೀಸರ್ ಇನ್ನು 2-3 ದಿನದ ಬರುತ್ತೆ. ಇನ್ನು 2-3 ದಿನದ ಬರುತ್ತೆ. ಆದ್ರೆ ಪಿಕ್ಚರು ಮಲ್ಲು ಗುಣಾಳ್ ಇನ್ಸ್ಟಾ 36 ಅಲ್ಲಿ ಯೂಟ್ಯೂಬ್ ದಾಗ ಬರುತ್ತೆ. ಚೆಕ್ ಮಾಡಿ, ಅದ್ರಲ್ಲೆಲ್ಲ ಇರ್ತವೆ. ಅದ್ರ ಚಲೋ ಕಂಟೆಂಟ್ ಕೊಡ್ತಾನೆ. ನೋಡಿ ಸ್ವಲ್ಪ ಹೇಳು ಒಲೆ ಸುಮ್ಮನೆ ಫೈಟಿಂಗ್ ನೋಡಿ ಹೆಂಗ ಅನಿಸ್ತೇವೆ ಹೇಳಿ ಕರೆಕ್ಟ್ ನಾಳೆಗೆ ಹೇಳ್ತೀನಿ ಹೇಳ್ಬೇಡ ನಾಚ್ಕೋಬೇಡ ಇನ್ನ ವಿಡಿಯೋ ನಿಜ ಹೇಳ್ತೀನಿ ವಿಡಿಯೋ ಹಾಕ್ತೀನಿ ನಾ ನಿಜ ಹಂಗೆ ಮಾಡ್ಬೇಡ ನೀಟಾಗಿ ಮಾತಾಡಿದ್ರೆ ಮುಗಿದು ಹೋಗ್ಬಿಡ್ತೈತಿ ನೀನು ನನಗೆ ಮಾತಾಡಕ್ ಬರಲ್ಲ ಹಂಗ ಸುಮ್ಮನೆ ಹೆಂಗ್ ನೋಡಿದ್ವಿ ಹೆಂಗ ಅನಿಸ್ತು ಅಷ್ಟೇ ಹೇಳಿ ಹೆಂಗ ಅನಿಸ್ತು ಅಷ್ಟೇ ಹೇಳಿ ಹೇಳ ನಿನಗೆ ಏನ್ ಅನ್ಸುತ್ತ ಅಂದ ಅಷ್ಟೇ ಹೇಳ ನೀ ಮಾತಾಡ್ಬಿಟ್ಟು ಬಿಡಲ್ಲ ಕರೆಕ್ಟ್ ನಿನಗೂ ನೋಡಿ ಏನ್ ಅನಿಸ್ತೇವೆ ಅಷ್ಟೇ ಹೇಳ ಮಾತಾಡಲ್ಲ ನಾಚ್ಕೊಂತಾನೆ ಹೆಣ್ಮಗವ. ಹಾ ಹಿಂಗ್ ಬೇಕಾಯ್ತು ನಿನಗಿದೆ ಅದು ಹೆಂಗೈತು ಮೂವಿ ಏನು ಅನ್ನಿಸ್ತ ಅಷ್ಟೇ ಕಟ್ ಬರ್ತಾ ಇಲ್ಲ. ನಾನಂಕೂ ಏನೇ ಹೇಳಲ್ಲ ಆಲ್ರೆಡಿ ನಮ್ಮ ಊರೆಲ್ಲ ಹೇಳಿದ್ದಾರೆ. ಸೊ ಮೂವಿ ನೋಡಿ ಹೇಗಂತಂತ ಅಷ್ಟೇ ಹೇಳಿ ಇಟ್ಕೊಯಿಲ್ಲ ಅವ್ನು ಕರ್ಕೊಂಬರ್ತೀನಿ ಇಷ್ಟೇ ಹೇಳಿದ್ದಾರೆ. ಬಾ ಮೇರಿ ನನ್ನ ಜೊತೆ ನಿಂದ್ರ ಬಾ ನಾ ಮಾತಾಡ್ತೀನಿ ಹಾಯ್ ಮಾಡು ಸಲ ಹಾಯ್ ಮಾಡಿ ಅದು ಈ ಕಡೆ ನೀಟ ಬರ್ತೀನಿ ಆ ಕಡೆ ಹೋಗಿದ್ದಿಲ್ಲ ಬರ್ತಾ ಇಲ್ಲೇ ಬರ್ತಾ ಹಾಯ್ ಮಾಡು ಒಂದ್ಸಲ ಏನು ಮೂವಿ ನೋಡಿದಲ್ಲ ಮೂವಿ ನೋಡಲಿಲ್ಲ ಇನ್ನು ಕ್ಲೈಮ್ಯಾಕ್ಸ್ ಅಂದ್ರೆ ಒಟ್ಟು ಏನೋ ಒಂದು ಈಗ ವಿಡಿಯೋ ನೋಡಿದೆ ಅದರಿಂದ ಏನು ಇನ್ನೂ ಬೇಕನ್ನಿಸ್ತು ಏನು ಈಗ ಇಷ್ಟು ಕರೆಕ್ಟ್ ಆಗಿತ್ತು ಫೈಟಿಂಗ್ ಎಲ್ಲ ಚೆನ್ನಾಗಾಗಿದೆ. ಮೂವಿ ಚಲೋ ಆಗಿದೆ. ಮೂವಿ ಏನೋ ಹಂಗೇನಿಲ್ಲ, ಚಲೋ ಆಗಿದೆ ಮೂವಿ. ಒಳ್ಳೇದು ಮಾಡ್ತಾ ಇರೋದು ಮೂವಿನ ಚೆನ್ನಾಗಾಗಿದೆ. ಸೊ ಇವತ್ತು ಭೇಟಿಯಾಗೇನ್ರಿ ಭಾಳ ದಿನ ಆಗಿತ್ತು. ಎಕ್ಸಾಮ್ ಇತ್ತಂತ ಒಂದು ಒಟ್ಟ ಭೇಟಿಯಾಗಿದ್ದಿಲ್ಲ. ಇವತ್ತು ಇವ್ನು ಕರ್ಕೊಂಬಂದೆ ಎಲ್ಲ ಮೂವಿ ನೇಮ್ ಎಲ್ಲ ರಿವೀಲ್ ಮಾಡೋಣ. ನಿಜ ಹೇಳ ತಮ್ಮ ನಿಜ. ಹಾಂ ಮೂವಿ ನೇಮ್ ರಿವೀಲ್ ಮಾಡೋಣ. ಟಾರ್ಚ್ ಬೇಕಲ್ಲಿ ಒಬ್ರು ಹಿಡಿಯೋರು ಅಲ್ಲಿ ಮುಂದೆ ನಂದ ಆನ್ ಮಾಡ್ತೇಳಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಏನಂತ ಮಾಡೋಣ. ಮಾಡೋಣ. ಏನು ಮೂವಿ ಹೆಸರು? ರೋಜ್. ಎಲ್ಲಿ RUSH. ಸೊ ಗಾಯ್ಸ್ ನಮ್ಮ ಮೂವಿ ಒಂದು ಟೈಟಲ್ ನಿಮ್ಮ ಮುಂದೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ RUSH ರಶ್. ಅದು ಏನಂತ ನೀವು ಗೂಗಲ್ದಾಗ ಕನ್ನಡ ನಿಮಗೆ ಕೊಟ್ಟರೆ ಗೊತ್ತಾಗುತ್ತೆ. ಹಂಗಂದ್ರೆ ಅಪರಿಚಿತ ಏನೋ ಅಂತ ಬರ್ತೈತಿ. ಅದು ಮೂವಿ ಟೈಟಲ್ ಇದ್ದಾಗ ಸ್ಟೋರಿ ಐತಿ, ಲಾಸ್ಟ್ನಾಗ ಒಂದು ಥೀಮ್ ಐತಿ, ಒಂದು ಕ್ಲೈಮ್ಯಾಕ್ಸ್ ಐತಿ ಅಷ್ಟೇ ಅದ. ಏನದು ಮೂವಿ ಹೆಸರು ಏನು ಹೇಳಿ? ರಶ್. ಏನು ಮೂವಿ ಹೆಸರು? ಏನು ಮೂವಿ ಹೆಸರು? ಸೊ ಗೈಸ್ ಈಗ ಇವನ್ನೆಲ್ಲ ರಿವ್ಯೂ ಮಾಡಿದ್ವಲ್ಲ ಮೂವಿ ಟೈಟಲ್ ಎಲ್ಲ ರಿವ್ಯೂ ಮಾಡಿದ್ವಿ. ಈಗ ಮೋಸ್ಟ್ಲಿ ಇವತ್ತು ಒಂದು ಪೋಸ್ಟರ್ ಬಿಡ್ತೀನಿ ರಶ್ ಅಂತಂದು. ಈಗ ಹೇಳಿದ್ರೆ ಜಸ್ಟ್ ಒಂದು ಎಡಿಟ್ ಮಾಡಿಬಿಡ್ತೀನಿ. ಟೇಲರ್ ಬಿಡ್ತಾ ಆಮೇಲೆ ಟೀಸರ್ ಅದಾದ್ಮೇಲೆ 4 ದಿನ ಟ್ರೇಲರ್, ಅದಾದ್ಮೇಲೆ ಒಂದು ವಾರಕ್ಕೆ ಮೂವಿ ಪಿಕ್ಚರ್ ಬಾಕಿ ನೋಡ್ರಿ. ಸ್ವಲ್ಪ ಗೈಸ್ ಅಷ್ಟೇ ಹೇಳೋದು. ಬಾಯ್ ಮಾಡು ಒಂದ್ಸಲ. ಬಾಯ್ಲಿ ನಮಸ್ಕಾರ ಬಾಯ್ಸ್, ಹೋಗಿ ಬರ್ತೀನಿ. ಹಾಯ್ ನಮಸ್ಕಾರ ಬಾಯ್, ಹೋಗಿ ಬರ್ತೀನಿ. ಇನ್ನೇ ಮಾಡ ಕರೆಕ್ಟ್ ಬಂದಿಲ್ಲ ಅದು. ನಮಸ್ಕಾರ ಬಾಯ್ಸ್, ಹೋಗಿ ಬರ್ತೀನಿ. ಬಾಯ್ ಗೈಸ್, ಮನೆಗೆ ಹೋಗಿ ಸಿಗ್ತೇನೆ ನಿಮ್ಗೆ. ಮಣ್ಣಿದ ನಿಜ BGM ಹಾಕಿದ್ದೀನಿ. ಮಣ್ಣಿದ ನೋಡಿದೆ ನಿನ್ನ ಕರ್ಕೊಂಡು ನೀ ಬರೀ 44 ವ್ಯೂಸ್ ಹೋಗೈತಿ. ನಿಜ 44 ಹೋಯ್ತು ನಿಂದು. ಒನ್ಲಿ 44 ಚೆಕ್ ಮಾಡಿ. ನಿನ್ನ ಮುಂದೆ ಈಗ ಚೆಕ್ ಹೊಲಕ್ಕೆ ಹೋಯ್ತಿಲ್ಲ. ಹ್ಞೂ ನಿನ್ನ BGM ಹೆಂಗೆ ಹಾಕಿ ಓದ್ತದ ಪುಷ್ಪಂದ ನೋಡಿರ್ಬೇಕು ನೀನು ಸ್ಟೇಟಸ್. ನಿನ್ನ ಹವಾ ಪೂರ್ತಿ ನಿನ್ನ ಇತ್ತು ಅವಾಗ. ಭಾಳ ಕಿಮ್ಮತ್ ಕೇಳಿದಿಲ್ಲ ನಿಜ.
ನೋಡಿದಿಲ್ಲ ನೀನು ಎಷ್ಟು ಐತದ ನೋಡುತ್ತ ಅದು ಒಂಥರ ಆಮಿ ಇದ್ದಂಗೆ ನಾನು ಗೆಲ್ತೀನಿ ಅದು ಆಮಿ ಮಲ್ಲಕತ್ತಿದಾಗ ಆಮಿ ನಾನು ಮೆಲ್ಲಕ್ಕೆ ಹೋದ್ರೆ ಗೆಲ್ತೀನಿ ನೋಡಮ್ಮ ಎಷ್ಟು ಯೂಸ್ ಬರ್ತವೆ ಎಷ್ಟು ವೀಕ್ದಾಗ ಬರ್ತವೆ ಹೇಳ್ಬಿಡ ನಾನು ಹೇಳ್ತೀನಿ ಈ ಮಂತ್ ಮುಗಿಯತ್ತಲ್ಲಿ ಚಲೋ ಒಂದು ತಿಂಗಳ ಎಲ್ಲ 15 ದಿವಸ ಗ್ಯಾರೇಜ್ ಗೈಸ್ ಈಗ ಲಾಸ್ಟ್ ಒಂದು ವಿಡಿಯೋ ಬಿಟ್ಟಿದ್ದು ನಾನು ಅದು ಒಂದು ಇವಂದ ಏನೋ ನಿಮ್ಮ ಹೊಲಕ್ಕೆ ಹೋಗಿದ್ವಲ್ಲ ಅವತ್ತು ಫ್ಯಾಮಿಲಿ ಲಾಗ್ ಅಂತಂದು ಹಾಕಿ ಹೊಲಕ್ಕೆ ಹೋಗಿದ್ದು ಅಂತ ಒಂದು ತಮ್ಮನೇಲಿ ಹಾಕಿದೆ ಅದು ನೋಡಿ ಕೆಲಸ ಮಾಡ್ಬಿಟ್ರಿ ಇವ್ನ ಮುಖ ನೋಡಿ ಹಾಕಿರೋ ಏನೋ ಗೊತ್ತಿಲ್ಲ ಭಾಳ ಮಾನಸಿಕ ಏನು ಮಾನಸಿಕ ಅಂತ ಏನಿಲ್ಲ ಬಟ್ ಓಡಿಲ್ಲ ಅಂದಲ್ಲ ಚೆಕ್ ಮಾಡಿದೆ ಏನೋ ಓಡಿಲ್ಲಲ್ಲ ತಪ್ಪು ಒಟ್ಟು ಗಿಲ್ಸ್ ಏಟ್ರ ಗೀಟ ಆಗಿರ್ಬೇಕಲ್ಲ ಏನಾಗಿಲ್ಲ ಆಗೈತಿ ಇದು ಗೈಸ್ ಈಗ ಸ್ವಲ್ಪ ಕೊಂಜುಲಿ ಡಾಬಾಗ ಬಂದೆ ನಾವು ಒಂದು 5 ತಂದೂರಿ ಮತ್ತು ಪನ್ನೀರ್ ಬಟರ್ ಮಸಾಲ ಅಂತ ಒಂದು ಆರ್ಡರ್ ಮಾಡಿದ್ವಿ ಈಗ ಮನೆಗೆ ತುಂಬೋಬೇಕು ಐಸನ್ ತಿಂತ ಯಾರು ಮಾಡ ನೋಡ್ತಲ್ಲ ನೆಗಡಿ ಫುಲ್ ನೆಗಡಿ ಮಾತಾಡ್ತೀನಿ ಇವ್ರಿಗೂ ಇಷ್ಟ ಇದೆ ವಿಡಿಯೋ ಮಾಡ್ತಾರೆ ಹಂಗ ಹೋಗ್ತೀನಿ ಇದು ಎಲ್ಲ ಅವರು ಇಲ್ಲಿ ಎಷ್ಟಾಗಿರ್ತೇವೆ 2 ಅಭಿ ಏನ್ 2.5 2 ಲಕ್ಷ ಕಮ್ಮಿ ಆಗ್ತದ 300 ರೂಪಾಯಿ ಐತೆ 3.5 ಲಕ್ಷ ಐತಿ ತಿಳ್ಕೊಂಬನ್ನಿ ಅಷ್ಟ 150 180 ರೂಪಾಯಿ ಪಲ್ಯನ ಐತಿ ಈಗ ಜಸ್ಟ್ ತೊಗೊಂಬಂದ್ವಿ ನೋಡಿ ಬಂದ್ವಿ ಪಾರ್ಸಲ್ ಸೆಕೆಂಡ್ ಗೈಸ್ ಪಾರ್ಸಲ್ ಗೈಸ್ ಜಸ್ಟ್ ಈಗ ಒಂದಿಷ್ಟು ಊಟ ಮಾಡಿಕೊಂಡು ಪನ್ನೀರ್ ಬಟರ್ ಮಸಾಲ ತಂದಿದ್ವಿ ಸೊ ಈಗ ಅದನ್ನ ಊಟ ಮಾಡಿದ್ವಿ ಸೊ ಈಗ ರಿವ್ಯೂ ಕೇಳೋಣ ನಮ್ಮ ಹತ್ರ ಮ್ಯಾಗ ಬಾಕಿ ಮಾಡತ್ತಾರ ಕೇಳ್ತೀನಿ ಅವ್ರ ಹತ್ರ ಎಲ್ಲಿದ್ದೀರಿ ರಿವ್ಯೂ ಹೇಳ್ರಿ ಹೆಂಗೈತೆ ಏನಂತಂದ್ರೆ ಇದು ಏನಂತಂದು ನಾನು ಓದ್ತಾ ಪನ್ನೀರ್ ಬಟರ್ ಮಸಾಲ ವಿತ್ ಗ್ರೇವಿ ಅಂಡ್ ಈ ತಂದೂರಿ ನಾನು ಹಾಕ್ತಿಂದೆ ಇಲ್ಲಿ ನೋಡಿ ಹೇಳ್ಬೇಕು ಆಟಿಟ್ಯೂಡ್ ತೋರಿಸ್ಬೇಡಿ ಇಲ್ಲಿ ಹೇಳ ಪನ್ನೀರ್ ಹಾಕ್ತಿಂದೆ ಸರಿ ಏನು ತಂದೂರಿ ಪನ್ನೀರ್ ಅಂತ 2 ಸಿಕ್ಕು ನಂಗೆ ಉಳ್ಕದ್ ಬರೀ ಗ್ರೇವಿನೇ ಇತ್ತು ಸೊ ಓಕೆ ಚೆನ್ನಾಗಿರಲ್ಲ ಅಷ್ಟೇ ಚೆನ್ನಾಗಿರ್ಲಿಲ್ಲ ಹೌದಾ ಮಾತಾಡಿದ್ದೆ ಬಿಕಾಸ್ ನಾ ಮುಂಚೆ ಊಟ ಮಾಡ್ಬಿಟ್ಟಿದ್ದೆ ಗಾಯ್ಸ್ ಅದಕ್ಕೆ ಸೊ ಈಗ ಊಟ ಮಾಡಿದ್ರಲ್ಲ ಈಗ ಊಟ ಮಾಡಿದ್ರಿ ಚಿಕನ್ ಮಟನ್ ತಿಂದ್ರು ಅವ್ರಿಗೆ ಫೀಲ್ ಬರಂಗಿಲ್ಲ ಅದು ಹಸಿವಾಗಿದ್ದಲ್ಲಿ ಒಂದಿಟ್ಟು ಮೊಸರು ತಂದು ಕೊಟ್ರು ಒಂಥರ ತಿಂತಾರಲ್ಲ ಫೀಲಿಂಗ್ ಮಾಡ್ಕೊಂಡು ಆ ಥರ ಒಂದು ಫೀಲಿಂಗ್ ಇಲ್ಲ ಯಾಕಂದ್ರೆ ಗೊತ್ತು ನಿಮಗೆ ಯಾವ ಥರ ಹೊಟ್ಟೆ ತುಂಬಿದಾಗ ಯಾವ ಥರ ಹೊಟ್ಟೆ ತುಂಬಲಾರ್ದಾಗ ಯಾವ ಥರ ಅಂತಂದು ಸೊ ಈಗ ಗೈಸ್ ಈ ವಿಡಿಯೋನ ನೋಡುವ ನಮ್ಮ ಮೇಲೆ ಯಾರಾದರೂ ವಾಕಿಂಗ್ ಬಂದರೆ ಅವ್ರ ಹತ್ರ ಕೇಳ್ತಿದ್ದೆ ಇರ್ಲಿಕ್ಕಂದ್ರೆ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬೈ ಗೈಸ್ ಪನ್ನೀರ್ ತಿಂದ್ರಲ್ಲ ಹೆಂಗೆ ಅನಿಸ್ತು ಈ ಕಡೆ ಮಾತಾಡ್ರಿ ಅಲ್ಲ ಏನ್ರಿ ಲಾಸ್ಟ್ ನೆಕ್ ಏನು ಹೇಳ್ತೀರಿ ಸಂಡೆ ಅಲ್ಲ ನಾವು ಬೇಸರಾಗಿತ್ತು ಅಡುಗೆ ಮಾಡಕ್ಕ ಅದಕ್ಕೆ ತೊಗೊಂಡ್ಬಂದ ಸಸಿನ ತಿಂದ್ವಿ ಅಮ್ಮ ಬಂದಾಗ ಅಮ್ಮಗೂ ತಿಂದಿದ್ದಿಲ್ಲ ಅಂತ ತಿಂದ್ಲು ಸ್ವಲ್ಪ ತಂದೂರಿ ಬಾಳ್ತಿದ್ದಾರೆ ಬಾಯ್ ಮಾಡೋಣ ಸಲ ಚೈತ್ರ ನಾನು ತಿಂದ್ವಿ ಬಾಯ್